ಕ್ಯೂಬಾದ ಕ್ರಾಂತಿಕಾರಿ ಚೆ ಗುವೇರಾ 1925 ಜೂನ್ 14ರಂದು ಜನಿಸಿದರು. ಚೆ ಗುವೇರಾ ಅರ್ಜೆಂಟೀನಾದ ಮಾರ್ಕ್ಸ್ವಾದಿ ಕ್ರಾಂತಿಕಾರಿಯಾಗಿದ್ದು ಕ್ಯೂಬನ್ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಚೆ ಗುವೇರಾ ಅವರು ವೃತ್ತಿಯಲ್ಲಿ ವೈದ್ಯರಾಗಿದ್ದರು. ಆದರೆ ತನ್ನ ಸುತ್ತಲಿನ ಹಸಿವು ಮತ್ತು ಬಡತನವನ್ನು ಕಂಡು ಅವರು ಕ್ರಾಂತಿಯ ಮಾರ್ಗವನ್ನು ಅಳವಡಿಸಿಕೊಂಡರು. ಕೇವಲ 23ನೇ ವಯಸ್ಸಿನಲ್ಲಿ ಚೆ ಗುವೇರಾ ದಕ್ಷಿಣ ಅಮೆರಿಕಾದ ಅನೇಕ ದೇಶಗಳಿಗೆ ಭೇಟಿ ನೀಡಿದರು ಮತ್ತು ತೀವ್ರ ಬಡತನ, ಹಸಿವು, ಕಾರ್ಮಿಕರ ದುಸ್ಥಿತಿ ಮತ್ತು ಬಂಡವಾಳಶಾಹಿ ಶಕ್ತಿಯ ದಬ್ಬಾಳಿಕೆಯನ್ನು ಕಂಡರು. ಅವರ ಪ್ರಯಾಣದ ಸಮಯದಲ್ಲಿ ಅವರು ಫಿಡೆಲ್ ಕ್ಯಾಸ್ಟ್ರೋ ಅವರನ್ನು ಭೇಟಿಯಾದರು ಮತ್ತು ಅವರು ಒಟ್ಟಾಗಿ ಕ್ಯೂಬಾದ ಸರ್ವಾಧಿಕಾರಿ ಸರ್ಕಾರವನ್ನು ಉರುಳಿಸಲು ಪ್ರತಿಜ್ಞೆ ಮಾಡಿದರು. ನಂತರ ಇಬ್ಬರು ಗೆರಿಲ್ಲಾ ಫೈಟರ್ಸ್ ಎಂಬ ಸೈನ್ಯವನ್ನು ರಚಿಸಿದರು. 1959ರ ಹೊತ್ತಿಗೆ ಚೆ ಕ್ಯೂಬಾದಲ್ಲಿ ದಂಗೆಯನ್ನು ನಡೆಸಿದರು. ನಂತರ ಅಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ನೇತೃತ್ವದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ರಚನೆಯಾಯಿತು ಮತ್ತು ಚೆ ಅವರನ್ನು ಕೈಗಾರಿಕಾ ಸಚಿವರನ್ನಾಗಿ ಮಾಡಲಾಯಿತು. ಅವರು 1959ರಲ್ಲಿ ಕ್ಯೂಬಾದ ಕೈಗಾರಿಕಾ ಸಚಿವರಾಗಿ ಭಾರತಕ್ಕೂ ಬಂದಿದ್ದರು. ನಂತರ ರಷ್ಯಾ ಮತ್ತು ಚೀನಾ ನಡುವಿನ ಸಂಬಂಧಗಳು ಹಳಸಿದವು. ಚೆ ಕ್ಯೂಬಾವನ್ನು ತೊರೆದು ಲ್ಯಾಟಿನ್ ಅಮೆರಿಕ ಸೇರಿದಂತೆ ಅನೇಕ ದೇಶಗಳನ್ನು ಸುತ್ತಲು ಪ್ರಾರಂಭಿಸಿದರು ಮತ್ತು ಅಲ್ಲಿಯೂ ಕ್ರಾಂತಿಯನ್ನು ಪ್ರಾರಂಭಿಸಿದರು. ಅವರ ಚಟುವಟಿಕೆಗಳಿಂದಾಗಿ ಅವರನ್ನು ಬೊಲಿವಿಯಾದಲ್ಲಿ CIA ಬಂಧಿಸಿತು ಮತ್ತು 1967ರ ಅಕ್ಟೋಬರ್ 9ರಂದು ಅವರ ಮೇಲೆ ಗುಂಡು ಹಾರಿಸಲಾಯಿತು. ಇಂದಿಗೂ ಚೆ ಗುವೇರಾ ಅವರು ಆಡಳಿತ ವಿರೋಧಿ ಹೋರಾಟದ ಸಂಕೇತವಾಗಿ ವಿಶ್ವದಾದ್ಯಂತ ನೆನಪಿಸಿಕೊಳ್ಳಲ್ಪಡುತ್ತಾರೆ. 1777ರ ಜೂನ್ 14ರಂದು ಅಮೆರಿಕನ್ ಧ್ವಜಕ್ಕೆ ಮಾನ್ಯತೆ ಸಿಕ್ಕಿತು. ಅಮೆರಿಕನ್ ಧ್ವಜದ ವಿನ್ಯಾಸವನ್ನು 1777ರಲ್ಲಿ ಕಾಂಟಿನೆಂಟಲ್ ಕಾಂಗ್ರೆಸ್ ಅನುಮೋದಿಸಿತ್ತು. ಧ್ವಜವು 13 ಬ್ರಿಟಿಷ್ ವಸಾಹತುಗಳನ್ನು ಪ್ರತಿನಿಧಿಸುವ ಕೆಂಪು ಮತ್ತು ಬಿಳಿಯ 13 ಪಟ್ಟಿಗಳನ್ನು ಹೊಂದಿತ್ತು. ಈ ಧ್ವಜವು ಮೇಲಿನ ಎಡಭಾಗದಲ್ಲಿರುವ ನೀಲಿ ಬಣ್ಣದ ಚೌಕಾಕಾರದೊಳಗೆ 13 ನಕ್ಷತ್ರಗಳನ್ನು ಹೊಂದಿತ್ತು. ಪ್ರತಿ ನಕ್ಷತ್ರವು ಅಮೆರಿಕದ ಪ್ರತಿಯೊಂದು ರಾಜ್ಯವನ್ನು ಪ್ರತಿನಿಧಿಸುತ್ತದೆ. ನಂತರ ಅಮೆರಿಕದಲ್ಲಿ ರಾಜ್ಯಗಳ ಸಂಖ್ಯೆ ಹೆಚ್ಚಾದಂತೆ ಅಮೆರಿಕದ ಧ್ವಜಕ್ಕೆ ನಕ್ಷತ್ರವನ್ನು ಸೇರಿಸಲಾಯಿತು. ಪ್ರಸ್ತುತ ಅಮೆರಿಕನ್ ಧ್ವಜವು 13 ಕೆಂಪು ಬಿಳಿ ಪಟ್ಟಿಗಳನ್ನು ಮತ್ತು ಅಮೆರಿಕದ 50 ರಾಜ್ಯಗಳನ್ನು ಪ್ರತಿನಿಧಿಸುವ 50 ನಕ್ಷತ್ರಗಳನ್ನು ಹೊಂದಿದೆ. 1777ರ ಮೊದಲು ಆಧುನಿಕ ನಕ್ಷತ್ರಗಳು ಮತ್ತು ಪಟ್ಟಿಗಳನ್ನು ಹೋಲುವ ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಧ್ವಜವು ಕೆಲವೊಮ್ಮೆ ಗ್ರ್ಯಾಂಡ್ ಯೂನಿಯನ್ ಫ್ಲಾಗ್ ಎಂದು ಕರೆಯಲ್ಪಡುವ ಅನೌಪಚಾರಿಕ ಧ್ವಜವಾಗಿತ್ತು. ಇದು 13 ಕೆಂಪು ಮತ್ತು ಬಿಳಿ ಪಟ್ಟಿಗಳನ್ನು ಹೊಂದಿದ್ದು ಮೇಲಿನ ಎಡ ಮೂಲೆಯಲ್ಲಿ ಯೂನಿಯನ್ ಜಾಕ್ ಇತ್ತು. ಯೂನಿಯನ್ ಜಾಕ್ ಅನ್ನು ಹಲವಾರು ಬ್ರಿಟಿಷ್ ವಸಾಹತುಗಳು ಮತ್ತು ಪ್ರಾಬಲ್ಯಗಳ ಅಧಿಕೃತ ಧ್ವಜವಾಗಿ ಬಳಸಲಾಯಿತು. 1940ರ ಜೂನ್ 14ರಂದು ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಜರ್ಮನ್ ಸೈನ್ಯವು ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ ಅನ್ನು ಪ್ರವೇಶಿಸಿತು. ಜರ್ಮನ್ ಪಡೆಗಳು ನಗರದ ಈಶಾನ್ಯ ಗಡಿಗಳ ಮೂಲಕ ಪ್ಯಾರಿಸ್ ಅನ್ನು ಪ್ರವೇಶಿಸಿದವು. ಯುದ್ಧದ ಸಮಯದಲ್ಲಿ ರಕ್ತಪಾತದ ಭಯದಿಂದ ಫ್ರೆಂಚ್ ಗವರ್ನರ್ ಕೆಲವು ದಿನಗಳ ಹಿಂದೆಯಷ್ಟೇ ಪ್ಯಾರಿಸ್ನಿಂದ ಹಿಂದೆ ಸರಿಯುವಂತೆ ಫ್ರೆಂಚ್ ಮಿಲಿಟರಿ ಪಡೆಗಳಿಗೆ ಆದೇಶ ನೀಡಿದ್ದರು. ಮಾಹಿತಿಯ ಪ್ರಕಾರ ಫ್ರೆಂಚ್ ಸರ್ಕಾರವು ಜೂನ್ 10ರಂದು ಪ್ಯಾರಿಸ್ ಅನ್ನು ತೊರೆದಿತ್ತು. ಅದರ ನಂತರವೇ ಜರ್ಮನ್ ಸೈನ್ಯವು ಜೂನ್ 14ರಂದು ನಗರವನ್ನು ವಶಪಡಿಸಿಕೊಂಡಿತು. ಆಕ್ರಮಣದ ಸಮಯದಲ್ಲಿ ಫ್ರೆಂಚ್ ಸರ್ಕಾರವು ವಿಚಿಗೆ ಸ್ಥಳಾಂತರಗೊಂಡಿತು ಮತ್ತು ಪ್ಯಾರಿಸ್ ಅನ್ನು ಜರ್ಮನ್ ಪಡೆಗಳು ಮತ್ತು ಜರ್ಮನ್ನರ ಅನುಮೋದಿಸಿದ ಫ್ರೆಂಚ್ ಅಧಿಕಾರಿಗಳು ಆಳಿದರು. ಈ ಅವಧಿಯಲ್ಲಿ ರಾತ್ರಿ 9ರಿಂದ ಬೆಳಗ್ಗೆ 5ರವರೆಗೆ ಕರ್ಫ್ಯೂ ಜಾರಿಯಲ್ಲಿತ್ತು. 1940ರ ಮೇಯಿಂದ ಹಿಟ್ಲರನ ನೇತೃತ್ವದಲ್ಲಿ ಜರ್ಮನ್ ಸೈನ್ಯವು ಪಶ್ಚಿಮ ಯುರೋಪಿನ ಮೇಲೆ ವಾಯುದಾಳಿಯನ್ನು ಪ್ರಾರಂಭಿಸಿತು. ನಂತರ ಜೂನ್ ಆರಂಭದ ದಿನಗಳಲ್ಲಿ ಜರ್ಮನಿಯು ತನ್ನ ಮಿತ್ರ ರಾಷ್ಟ್ರಗಳೊಂದಿಗೆ ಉತ್ತರ ಫ್ರಾನ್ಸನ್ನು ಪ್ರವೇಶಿಸಿತು. ಇದಾದ ನಂತರ ಜರ್ಮನ್ ಸೇನೆಯು ಡನ್ಕರ್ಕ್ ಬಂದರನ್ನು ವಶಪಡಿಸಿಕೊಂಡಿದೆ ಎಂದು ಹೇಳಲಾಗುತ್ತದೆ. ಜರ್ಮನ್ ಸೈನ್ಯವು ಪ್ಯಾರಿಸ್ ಅನ್ನು ವಶಪಡಿಸಿಕೊಂಡ ನಂತರ ನಾಜಿಗಳು ಜರ್ಮನ್ ಆಕ್ರಮಿತ ಪೋಲೆಂಡ್ನಲ್ಲಿನ ಆಶ್ವಿಟ್ಜ್ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಕೈದಿಗಳನ್ನು ಸಾಗಿಸಲು ಪ್ರಾರಂಭಿಸಿದರು. ಪ್ಯಾರಿಸ್ನಲ್ಲಿರುವ ಯಹೂದಿಗಳು ಹಳದಿ ನಕ್ಷತ್ರದ ಡೇವಿಡ್ ಬ್ಯಾಜ್ ಅನ್ನು ಧರಿಸುವಂತೆ ಮಾಡಲಾಯಿತು ಮತ್ತು ಅವರನ್ನು ಸಾರ್ವಜನಿಕ ಸ್ಥಳಗಳಿಂದ ನಿಷೇಧಿಸಲಾಯಿತು. ವಿಶ್ವ ರಕ್ತದಾನಿಗಳ ದಿನವನ್ನು ಪ್ರತಿ ವರ್ಷ ಜೂನ್ 14ರಂದು ಆಚರಿಸಲಾಗುತ್ತದೆ. ಇದನ್ನು ಮೊದಲ ಬಾರಿಗೆ 2004ರಲ್ಲಿ ಆಚರಿಸಲಾಯಿತು. ನಂತರ 2005ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ 58ನೇ ಅಸೆಂಬ್ಲಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಪ್ರತಿ ವರ್ಷ ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಿಸಲು ಘೋಷಿಸಿತು. 2023ರಲ್ಲಿ ವಿಶ್ವ ರಕ್ತದಾನಿಗಳ ಥೀಮ್ ರಕ್ತ ನೀಡಿ, ಪ್ಲಾಸ್ಮಾ ನೀಡಿ, ಜೀವನವನ್ನು ಹಂಚಿಕೊಳ್ಳಿ, ಆಗಾಗ್ಗೆ ಹಂಚಿಕೊಳ್ಳಿ ಎಂಬುದಾಗಿದೆ.
ಆಚರಿಸಲಾಗಿತ್ತು. ಈ ವರ್ಷ ಅಂದರೆ 2024ರಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯು 20 ವರ್ಷಗಳನ್ನು ಪೂರೈಸುತ್ತಿದೆ. ಆದ್ದರಿಂದ ಈ ವರ್ಷದ ಥೀಮ್ ಇದನ್ನು ಪ್ರಮುಖವಾಗಿ ಪ್ರತಿಬಿಂಬಿಸುತ್ತದೆ. ಈ ವರ್ಷದ ಥೀಮ್ 20 ವರ್ಷಗಳ ರಕ್ತದಾನವನ್ನು ಆಚರಿಸುವುದು ಮತ್ತು ರಕ್ತದಾನಿಗಳಿಗೆ ಧನ್ಯವಾದ ಹೇಳುವುದು ಎಂಬುದಾಗಿದೆ. ಇದನ್ನು ಆಚರಿಸುವ ಹಿಂದಿನ ದೊಡ್ಡ ಉದ್ದೇಶವೆಂದರೆ ಹೆಚ್ಚು ಜನರನ್ನು ರಕ್ತದಾನ ಮಾಡಲು ಪ್ರೋತ್ಸಾಹಿಸುವುದು ಮತ್ತು ಅಗತ್ಯವಿರುವ ಜನರಿಗೆ ಸಹಾಯ ಮಾಡುವುದು. ಹಾಗೆಯೇ ರಕ್ತದಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿ ನಿಯಮಿತವಾಗಿ ರಕ್ತದಾನ ಮಾಡುವಂತೆ ಪ್ರೇರೇಪಿಸುವುದು. ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ. ರಕ್ತದಾನವು ಹೃದಯ ರಕ್ತನಾಳದ ಕಾಯಿಲೆಗಳನ್ನು ತಡೆಯುತ್ತದೆ, ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತಹೀನತೆ ಅಥವಾ ಸಾಂಕ್ರಾಮಿಕ ರೋಗಗಳಂತಹ ವೈದ್ಯಕೀಯ ಸಮಸ್ಯೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಆದರೆ ರಕ್ತದಾನವನ್ನು ಪ್ರತಿ ತಿಂಗಳು ಮಾಡಲಾಗುವುದಿಲ್ಲ, ಕನಿಷ್ಠ 3 ತಿಂಗಳ ಅಂತರವಿರಬೇಕಾಗುತ್ತದೆ.